ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಸಂಚಿಕೆ ಆರಂಭದಲ್ಲೇ ನಾನು ನಿಮಗೆ ಹೇಳ್ತಿದ್ದೀನಿ, ಅಜಿತ್ತು ಭೂಮಿ ಇಬ್ಬರು ಒಂದಾಗ್ತಾರ ಅನ್ನೋದನ್ನೇ ನಾವು ಇಷ್ಟು ದಿನ ಎಪಿಸೋಡ್ ಮೇಲೆ ಎಪಿಸೋಡ್ಗಳನ್ನ ಆಗ್ತಾನೆ ಇದ್ದೀವಿ. ಆದರೆ ಭೂಮಿ ಆಡ್ತಾ ಇರೋದು ಕಣ್ಣ ಮುಚ್ಚಾಲೆ ಆಟ. ಅಜಿತ್ನ ಪ್ರೀತಿ ಮಾಡ್ತಿದ್ರು ಒಂದ್ಸತಿ ಪ್ರೀತಿ ಮಾಡ್ತೀನಿ, ಇನ್ನೊಂದ್ಸತಿ ಪ್ರೀತಿ ಮಾಡಲ್ಲ ಅಂತ ಹೇಳ್ತಾ ಇರೋದು ಪ್ರೇಕ್ಷಕರಿಗೆ ಅಷ್ಟಾಗಿ ಇಷ್ಟ ಆಗ್ತಾ ಇಲ್ಲ. ಮತ್ತೆ ಅಜಿತ್ಗೆ ತುಂಬಾನೇ ನೋವಾಗ್ತಿದೆ. ಅದಕ್ಕೆ ಫುಲ್ ಸ್ಟಾಪ್ ಇರೋ ರೀತಿ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗುತ್ತೆ. ಸೊ ಆ ಸಂಚಿಕೆ ಏನಪ್ಪ, ಮತ್ತೆ ಭಾಗ್ಯಮ್ಮ ಅವರು ಸಹ ತಮ್ಮ ಇದು ಜೈಲಿಂದ ಬಂದಿರ್ತಾರಲ್ಲ, ಸೊ ಆರೋಗ್ಯನ ನೋಡ್ಕೊಳ್ಳೋಕೆ ಆ ಅವಧಿನೂ ಸಹ ಮುಗಿಯುತ್ತೆ. ಹಂಗಾಗಿ ಭಾಗ್ಯಮ್ಮ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಆದರೆ ಭೂಮಿ ಕಣ್ಣಲ್ಲಿ ಕಾಣ್ತಾ ಇರೋ ಪ್ರೀತಿ, ನೋವು, ಕಾಳಜಿ ಎಲ್ಲನೂ ಸಹ ಅಜಿತ್ಗೆ ಅರ್ಥ ಆಗುತ್ತೆ. ಸೊ ಅಜಿತ್ ಸತ್ಯಾನಂತ ಅವ್ರು ಹೇಳ್ತಾರೆ, ಭೂಮಿ ಹತ್ರ ನಾನು ನೇರವಾಗಿ ಮಾತಾಡ್ತೀನಿ, ನೇರವಾಗಿ ಮಾತಾಡಿ ಕೇಳ್ತೀನಿ, ನನ್ನ ಮೇಲೆ ಆಣೆ ಮಾಡಿ ಹೇಳಿಸ್ತೀನಿ ಅವಳ ಬಾಯಲ್ಲಿ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ. ಸೊ ಆ ಸಂಚಿಕೆ ಏನಾಗುತ್ತೆ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ನಮ್ಮ ಶ್ರವಣ್ ಮಗಳು ಅಂತ ಹೇಳ್ಕೊಂಬಂದಿರೋ ಫ್ರಾಡ್ ಅಶ್ವಿನಿಗೆ ಮದುವೆ ಗಂಡು ಬರೋದಿರುತ್ತೆ. ಸೊ ಹಂಗಾಗಿ ಮನೇಲಿ ಎಲ್ಲ ಕೆಲಸನೂ ಸಹ ಮಾಡಬೇಕಾಗಿರುತ್ತೆ. ಅಜಿತ್ ಮತ್ತು ಭೂಮಿ ಮಾತುಕತೆ ಆಡ್ತಾ ಇದ್ದಂಗೆ ಅಜಿತ್ ಕಾಲ್ಗೆ ಏಟಾಗುತ್ತೆ ಅಂತ ಭೂಮಿ ಗಾಯಕ್ಕೆ ಒಂದು ಔಷಧಿನ ಹಚ್ತಾರೆ. ಅಲ್ಲ ಭೂಮಿ, ನನಗೇನೋ ಇಷ್ಟು ಸಣ್ಣ ಗಾಯ ಆಯಿತು ಅಂತ ಇಷ್ಟೊಂದು ನೋವು ಪಡ್ತಿದ್ಯಲ್ಲ ಅಂದಾಗ, ಸಾಹೇಬ್ರೆ ನಾನು ಹೋದ್ಮೇಲೆ ನೀವೇನು ಮಾಡ್ತೀರಾ ಅಂದಾಗ, ನಿಜವಾಗ್ಲೂ ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಭೂಮಿ ನೀನು ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಈ ಕಡೆ ಆ ಮಾತನ್ನ ಕೇಳ್ತಿದ ತಕ್ಷಣವೇ ಭೂಮಿ ಕಣ್ಣಲ್ಲಿ ಕಣ್ಣೀರು ಹರಿತಾ ಇರುತ್ತೆ. ಆಮೇಲೆ ಇಲ್ಲ ಸಾಹೇಬ್ರೆ, ನನಗೆ ತುಂಬಾ ಕೆಲಸ ಇದೆ, ಮನಸ್ವಿನಿಗೆ ಗಂಡು ನೋಡೋಕೆ ಬರ್ತಾ ಇದ್ದಾರಲ್ಲ, ಸೊ ತುಂಬ ಕೆಲಸ ಇದೆ ಅಂದ್ಬಿಟ್ಟು ಇನ್ನು ಸಂಗೀತನೂ ಸಹ ಕರಿತಾ ಇರ್ತಾರೆ, ಹೊರಟ್ಬಿಡ್ತಾರೆ. ಭೂಮಿ ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತಲೇ ನನಗೀಗಲೂ ಅನಿಸ್ತಾ ಇದೆ ಅಂದ್ಬಿಟ್ಟು ಅಜಿತ್ ತಮ್ಮ ಕಣ್ಣೀರನ್ನ ಆಚೆ ಹಾಕಿದ್ರೆ ಇನ್ನು ಮನೆಯಲ್ಲಿ ಸಡಗರ ಸಂಭ್ರಮ ತುಂಬಿರುತ್ತೆ. ಜೊತೆಗೆ ಒಂದು ಹೊಸ ವಿಷಯ ಅಂದರೆ ಶಾರದಾಗೆ ಭೂಮಿ ಆ ಒಂದು ಸತ್ಯನ ಹೇಳ್ತಾಳೆ. ಏನಪ್ಪ ಅಂದರೆ, ಇನ್ನು 3 ದಿನದಲ್ಲಿ ನಾನು ಈ ಮನೆನ ಬಿಟ್ಟು ಹೋಗಬೇಕು ಶಾರದಮ್ಮ, ನೀವು ಎಲ್ಲರ ಜೊತೆನೂ ಹೊಂದ್ಕೋಬೇಕು, ನಾನೇ ಬಂದು ಊಟ ಮಾಡಿಸ್ಲಿ, ನಾನು ಬಂದ್ರೇ ಮಲ್ಗೋದು ಅದೆಲ್ಲ ಬೇಡ ಶಾರದಮ್ಮ, ನೀವು ಆದಷ್ಟು ಬೇಗ ಹುಷಾರಾಗಬೇಕು ಅಂತ ದೊಡ್ಡ ಸಾಹೇಬರು ತುಂಬ ಕನಸು ಕಾಣ್ತಾ ಇದ್ದಾರೆ. ಈ ಮನೇಲಿ ನೀವು ಲವಲವಿಕೆಯಿಂದ ಓಡಾಡ್ತಿರ್ಬೇಕು, ಈ ಭೂಮಿಗೋಸ್ಕರ ಕಾಯ್ತಾ ಇದ್ರೆ ಹೇಗೆ, ಇನ್ನು 3 ದಿನ ಅಷ್ಟೇ ಇರೋದು ಭಾಗ್ಯಮ್ಮ, ಯಾರು ತಾವು ಹೇಳ್ತಿದ್ದು ನೋವು ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಅಂದ್ಬಿಟ್ಟು ಆ ಭೂಮಿ ಅದನ್ನು ಹೇಳ್ತಿದ್ರೆ ಶಾರದಂಗೆ ಎಲ್ಲನೂ ಸಹ ಅರ್ಥ ಆಗ್ತಿರುತ್ತೆ. ಹೋಗ್ಬೇಡ ಅಂತ ತಲೆ ಅಲ್ಲಾಡಿಸ್ತಾರೆ. ಆದರೆ ಏನು ಮಾಡೋದು ಶಾರದಮ್ಮ, ನಾನು ಇಲ್ಲಿರೋ ಅವಧಿ ಮುಗ್ದೋಗಿದೆಯಲ್ಲ, ಸರಿ ಆಯಿತು ಶಾರದಮ್ಮ, ನಾನು ಬೇಷನ್ ಲಾಡ್ನ ಮಾಡಬೇಕು, ಸೊ ನೀವಿಲ್ಲೇ ಇರ್ತೀರಾ ಅಂದಾಗ ಶಾರದಾ ಇದ್ದೋಳು ಅದನ್ನು ನನಗೂ ಮಾಡೋಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಅಂದರೆ ತೋರಿಸ್ತಾಳೆ. ಆದರೆ ಭೂಮಿಗೆ ಅರ್ಥ ಆಗಲ್ಲ. ಶಾರದಮ್ಮ ಏನು ಹೇಳ್ತಿದ್ರು ನನಗೆ ಗೊತ್ತಾಗ್ತಿಲ್ಲ, ಆದರೆ ನಂಗೆ ತುಂಬ ಕೆಲಸ ಇದೆ, ನೀವು ಮಲಗಿ ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು ಹೋಗ್ತಾಳೆ. ಭೂಮಿಯಿಂದನೇ ಶಾರದಾನು ಹೊರಟೋಗ್ತಾಳೆ. ಭೂಮಿ ಅಡುಗೆ ಮಾಡ್ತಿದ್ದು ನೋಡಿ ಶಾರದಾಗೆ ತುಂಬಾ ಖುಷಿ ಆಗ್ತಿರುತ್ತೆ. ಅವಳು ಸಹ ಮಾಡಲಿಕ್ಕೆ ಕರಿತಾ ಇರ್ತಾಳೆ ಅಡುಗೆನ. ಆ ಸಂಗೀತ ಅದನ್ನು ನೋಡಿ, ಭೂಮಿ ಶಾರದಾ ಅಡುಗೆ ಮನೆವರೆಗೂ ಬಂದಿದ್ದಾಳೆ ಅಂದರೆ ಅವ್ಳಿಗೇನೋ ಬೇಕೇನೋ ಅಂದಾಗ, ಹೌದು ಅತ್ತೆ ಅನ್ಸೋದು, ನನಗೂ ಹಂಗೆ ಅನಿಸುತ್ತೆ ಅಂದಾಗ, ನೋಡೋಣ ಬಿಡು ಅಡುಗೆ ಮಾಡ್ತಾಳ ಅಂತ ಹೇಳ್ಬಿಟ್ಟು ಸಂಗೀತ ನೋಡಿದಾಗ ಬಿಡ್ತಾರೆ. ಅವಳು ಫಸ್ಟ್ ಕ್ಲಾಸಾಗೆ ಆ ಬೇಷನ್ ಲಾಡ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾಳೆ ಶಾರದಾ. ಇದನ್ನು ನೋಡಿ ಸಂಗೀತ, ಅಲ್ಲ ಭೂಮಿ, ನಾವೇನು ಹೇಳಿಲ್ಲ ಕೇಳಿಲ್ಲ, ಅವಳೇ ಬಂದು ಮಾಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಹಳೆ ನೆನಪೆಲ್ಲ ಬರ್ತಾ ಇದೆ ಅಲ್ವಾ ಅಂತೇಳಿ ಸಂಗೀತ ಹೇಳಿದಾಗ, ಹೌದು ಇದನ್ನು ದೊಡ್ಡ ಸಾಹೇಬ್ರಿಗೆ ತೋರಿಸ್ಬೇಕು, ಎಷ್ಟು ಖುಷಿ ಆಗ್ತಾರೋ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಅಶ್ವಿನಿ ಮನೆಯಲ್ಲಿ ಇಲ್ದಿರೋ ಪ್ರೀತಿನೇ ಮಾಡಿರಲ್ಲ ಅವಳು, ಹುಡುಗನ ಕರೆಸ್ತೀನಿ ಅಂತ ಡವ್ ಮಾಡ್ತಾ ಇರ್ತಾಳೆ. ಸೊ ಇವಾಗ ಹೊಸ ಪಾತ್ರಧಾರಿನ ಬೇರೆ ಕರೆಸ್ತಾ ಇದ್ದಾಳೆ ನಾಟಕ ಆಡೋಕ್ಕೆ. ಇನ್ನು ಮನೇಲಿ ಶ್ರವಣು ಎಲ್ಲನೂ ಸಹ ವ್ಯವಸ್ಥೆ ಮಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಈ ಮದುವೆ ಗಂಡು ಬಂದು ಈ ಅಶ್ವಿನಿನ ಇಷ್ಟ ಇಲ್ಲ ಅಂತ ಹೇಳಬೇಕು, ಆ ರೀತಿ ಏನಾದರೂ ಒಂದು ಪ್ಲ್ಯಾನ್ನ ಕ್ರಿಯೇಟ್ ಮಾಡಿ ಆ ಗಂಡನ್ನ ಮನೆಗೆ ಬರೇಳ್ತಾಳೆ. ಅಷ್ಟರಲ್ಲಿ ನಮ್ಮ ಭಾಗ್ಯಮ್ಮ ಅವರು ಸಹ ಜೈಲಿಗೆ ಮತ್ತೆ ಹೋಗೋ ಒಂದು ಅವಧಿನೂ ಸಹ ಬಂದಿರುತ್ತೆ. ಭೂಮಿ ತುಂಬ ಚೆನ್ನಾಗಿ ರೆಡಿ ಆಗಿರ್ತಾಳೆ. ಅಜಿತ್ ಅವರು ಈ ತಮ್ಮ ಕೆಲಸನ ತಾವು ಮಾಡಲೇಬೇಕಲ್ವಾ, ಹಳಿಯ ಆದ್ರೇನು ಮಗ ಆದ್ರೇನು, ಕೆಲಸದ ಮೇಲೆ ತುಂಬ ನಿಯತ್ತಿಂದ ಅಜಿತ್ ಸಾಹೇಬರು, ಭಾಗ್ಯಮ್ಮ ಅವರೇ ನಿಮ್ಮ ಒಂದು ಕಾಲಾವಧಿ ಇಲ್ಲಿ ಮುಗ್ದಿದೆ, ನೀವು ಮತ್ತೆ ಜೈಲಿಗೆ ಹೋಗಬೇಕು ಅಂತೇಳ್ಬಿಟ್ಟು ಹೇಳಿದಾಗ, ಸಾಹೇಬ್ರೆ ಅಮ್ಮ ಇಷ್ಟು ಬೇಗ ಜೈಲಿಗೆ ಹೋಗ್ಬೇಕಾ ಅಂತೇಳ್ಬಿಟ್ಟು ಕೇಳಿದಾಗ, ಹೌದು ಭೂಮಿ ಹುಷಾರಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ದಿನ ಅಷ್ಟೇ ಮಾತ್ರ ಇವ್ರಿಗೆ ಅವಕಾಶನ ಕೊಟ್ಟಿರ್ತಾರೆ ಅಂದಾಗ, ಅಮ್ಮ ನೀನು ನನ್ನ ಬಿಟ್ಟು ಹೋಗ್ತಾ ಇದೆಯಾ, ನನ್ನ ಮೇಲೆ ಒಂಟಿ ಆಗ್ಬಿಡ್ತೀನಮ್ಮ ಅಂತೇಳ್ಬಿಟ್ಟು ಭೂಮಿ ಕಣ್ಣೀರು ಹಾಕ್ತಿರ್ತಾಳೆ. ಮನೇಲಿದ್ದವರೆಲ್ಲ, ಭಾಗ್ಯ ಅವರೇ ನೀವು ಹೋಗ್ತಾ ಇರೋದಕ್ಕೆ ಭೂಮಿ ಎಷ್ಟು ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾಕೆ ಭೂಮಿ ಕಣ್ಣೀರು ಹಾಕ್ತಾ ಇದೆಯಾ, ಕಣ್ಣೀರು ಹಾಕೋ ಅವಕಾಶನೇ ಇಲ್ಲ, ಈ ಮನೇಲಿ ಇರೋರೆಲ್ಲ ನಿನ್ನೋರೇನೆ, ನಾನು ಮುಂದಿನ ಸತಿ ಬರೋ ಅಷ್ಟರಲ್ಲಿ ನೀನು ಮತ್ತೆ ಸಾಹೇಬ್ರು ಅಪ್ಪ ಅಮ್ಮ ಆಗಿರಬೇಕು, ನಾನು ಅಜ್ಜಿ ಆಗಿರಬೇಕು, ಪುಟ್ಟ ಅಜ್ಜಿತೋ ಇಲ್ಲ ಭೂಮಿನೋ ಬಂದಿರಬೇಕು, ಆಯಿತಾ, ಈ ಮಾತನ್ನು ಮಾತ್ರ ನೀವು ಮರಿಬಾರ್ದು, ನಡೆಸ್ಕೊಡ್ಬೇಕು, ಆಯ್ತಾ ಸಾಹೇಬ್ರೆ ಅಂತೇಳ್ಬಿಟ್ಟು ಭಾಗ್ಯಮ್ಮ ಅವರಿಬ್ರಿಗೂ ಮಾತು ಕೊಡ್ತಾರೆ. ಇನ್ನು ಎಲ್ಲರೂ ಸಹ ಭಾಗ್ಯಮ್ಮ ಅವ್ರ ಆಶೀರ್ವಾದ ತಗೋತಾರೆ. ಸಾಹೇಬ್ರೆ ನಮ್ಮಮ್ಮ ಹೋಗ್ತಾ ಇದ್ದಾರೆ, ನನಗಿನ್ಯಾರು ಅಂತೇಳ್ಬಿಟ್ಟು
ಭೂಮಿ ಹೋಗಿ ಅಜಿತ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಭೂಮಿಗೆ ಈ ಕಡೆ ಅವ್ರ ಅಮ್ಮನೂ ಜೈಲಿಗೆ ಹೋದ್ರೆ ಇನ್ನು 3 ದಿನದಲ್ಲಿ ನಮ್ಮ ಸಾಹೇಬರು ನಾನು ಬಿಟ್ಬಿಡ್ತಾರೆ, ನಾನು ಒಂಟಿ ಆಗ್ಬಿಡ್ತೀನಿ ಅನ್ನೋ ಒಂದು ನೋವು ಅವಳ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಇದನ್ನು ಅಜಿತ್ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಭೂಮಿ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ದಾಳೆ, ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಆದರೂ ಹಿಂಗೆಲ್ಲ ಆಡ್ತಾ ಇರೋದು ನೋಡ್ರೆ ಅವಳ ಮನಸ್ಸಲ್ಲಿ ನಾನು ಇದೀನಿ ಅನಿಸುತ್ತೆ ಅಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತೇಳಿ ಕಡೆ ಭಾಗ್ಯಮ್ಮ ಅವ್ರನ್ನ ಜೈಲಿಗೆ ಬಿಟ್ಟು ಸತ್ಯಣ್ಣನ ಭೇಟಿ ಆಗ್ತಾರೆ ಅಜಿತ್ ಅವರು. ಭೇಟಿಯಾಗಿ ಸತ್ಯಣ್ಣ, ಭೂಮಿ ಮನಸ್ಸಲ್ಲಿ ಏನೋ ಮುಚ್ಚಿಕೊಂಡಿದ್ದಾಳೆ, ಏನೋ ಮುಚ್ಚಿಡ್ತಿದ್ದಾಳೆ ಅವಳು. ಸತ್ಯಣ್ಣ, ನನ್ನ ಪ್ರಕಾರ ಯಾರೇ ಆದರೂ ಎಣ್ಣೆ ಆಗಲಿ ರಾಮರಸ ಆಗಲಿ ಕುಡಿದಾಗ ಮನಸ್ಸಲ್ಲಿರೋ ಸತ್ಯನ ಆಚೆ ಹೇಳ್ತಾರಂತೆ ಅಂತ ನಾವು ಕಂಡಿದ್ದೀವಿ, ಕೇಳಿದ್ದೀವಿ. ಆದರೆ ಭೂಮಿ ಅವತ್ತು ಹೇಳಿದ್ನ ಸುಳ್ಳು ಅಂತ ಅಂದಮೇಲೆ ಭೂಮಿಗೆ ಪಕ್ಕ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ಅವಳು ಹೇಳ್ಕೊಳಕ್ಕೆ ಮುಚ್ಚಿಡ್ತಿದ್ದಾಳೆ ಅಂದಾಗ, ಹೌದು ಕಣೋ ಅಜಿತ, ಇದೇ ಡೌಟು ನನಗೂ ಇದೆ ಅಂದಾಗ, ಸತ್ಯಣ್ಣ ಇಲ್ಲಿ ಇನ್ನೇನು ಮಾತಾಡೋದು ಬೇಡ, ಇನ್ನೇನೇ ಇದ್ರೂ ಭೂಮಿ ಹತ್ರ ನಾನು ನೇರವಾಗಿ ಕೇಳ್ತೀನಿ, ನೇರವಾಗಿ ಮಾತಾಡಿಸ್ತೀನಿ ಅವಳನ್ನ, ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು, ನೀನು ನನ್ನ ಪ್ರೀತಿ ಮಾಡ್ತಿದ್ರೆ ಇಲ್ಲೇ ಇರ್ಬೋದು, ಇಲ್ಲಾಂದರೆ ನೀನು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸತ್ಯಣ್ಣ. ಭೂಮಿ ಮನಸ್ಸಲ್ಲಿ ಪ್ರೀತಿ ಇದ್ದೇ ಇದೆ ಅನ್ನೋದು ನನ್ನ ನಂಬಿಕೆ, ಆ ಕೃಷ್ಣ ಬಲವಾಗಿದ್ದಾನೆ ನನ್ನ ಕಡೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಈಗ ಭೂಮಿ ಹತ್ರ ಹೋಗಿ ಅಜಿತ್ ತಮ್ಮ ಪ್ರೀತಿನ ಅವರೇ ಫೇಸ್ ಟು ಫೇಸ್ ಹೇಳ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಭೂಮಿ ಇವಾಗ ಅವಳ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊತಾಳ, ಅಜಿತ್ತು ಸಹ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಭೂಮಿ ಹೇಳ್ದೇ ಇರ್ತಾಳ. ಸೊ ಹಿಂಗಾದರೂ ಈ ಒಂದು ಪ್ರೀತಿಯ ಜೋಡಿ ಒಂದಾಗಲಿ ಅನ್ನೋದೇ ನಮ್ಮ ಆಶಯ. ಸೊ ನಿಮ್ಗೇನು ಅನಿಸುತ್ತೆ? ವಿಡಿಯೋಗಳು ಇಷ್ಟ ಆಗ್ತಾ ಇದೆಯಾ? ಈ ಜೋಡಿ ಈ ಎಪಿಸೋಡಲ್ಲಿ ಒಂದಾಗೇ ಆಗ್ತಾರೆ, ನೀವು ಇದನ್ನೇ ಹೇಳ್ತಿದ್ದೀರಾ, ಕೊರೀತಿದ್ದೀರಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಈ ಸಂಚಿಕೆಯಲ್ಲಿ ಅಜಿತ್ ಭೂಮಿ ಒಂದಾಗ್ತಾ ಇದ್ದಾರೆ. ಸೊ ಅದನ್ನು ಹೇಳೋಕ್ಕೆ ನಮಗೂ ಸಹ ತುಂಬ ಖುಷಿ ಆಗ್ತಾ ಇದೆ, ನಿಮಗೂ ಸಹ ಖುಷಿ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಖುಷಿಯಾಗಿದ್ದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.